ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್. ನಾನು ಪ್ರಗತಿ ಶೆಟ್ಟಿ. ರಾಜ್ಯದ ಜನರ ನಿದ್ದೆ ಕೆಡಿಸಿ ಅದೆಷ್ಟೋ ಕುಟುಂಬಗಳ ಕನಸನ್ನ ನುಚ್ಚು ನೂರು ಮಾಡಿ ಕೋವಿಡ್ ಮಹಾಮಾರಿ ಮತ್ತೆ ಈಗ ದೇಶದಲ್ಲಿ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ನೆರೆಯ ಕೇರಳದಲ್ಲಿ ಕೊರೋನಾ ಕರಿಚಾಯೆ ಮೂಡಿಸಿರುವ ಎಫೆಕ್ಟ್ ರಾಜ್ಯದಲ್ಲಿ ಈಗ ಆತಂಕ ಶುರುವಾಗಿದೆ. ಇಡೀ ವಿಶ್ವವನ್ನ ಕಾಡಿ ಕಣ್ಮರೆಯಾಗಿದ್ದ ಕೊರೋನಾ ಮತ್ತೆ ಕಾಣಿಸಿಕೊಂಡಿದೆ. ದೇವರ ಸ್ವಂತ ನಾಡಿನಲ್ಲಿ ವೇಷ ಬದಲಿಸಿ ಬಂದಿರೋ ರೂಪಾಂತರಿ ಕರ್ನಾಟಕದಲ್ಲೂ ಆತಂಕವನ್ನ ಹುಟ್ಟಿಸಿದೆ. ಮೊದಲೇ ವೈರಲ್ ಫೀವರ್, ಡೆಂಗ್ಯೂ ಅಬ್ಬರಿಸ್ತಿರೋ ರಾಜ್ಯಕ್ಕೆ ಒಮಿಕ್ರಾನ್ ಉಪತಳಿ ಜನರ ಎದೆಬಡಿತವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏಕಾಏಕಿ ಕೇರಳದಲ್ಲಿ ಮತ್ತೆ ಆರ್ಭಟವನ್ನ ಶುರು ಮಾಡಿದ್ದು ಒಮಿಕ್ರಾನ್ನ ಉಪತಳಿಯಾದ JN.1 ಆತಂಕ ಈಗ ರಾಜ್ಯ ಆರೋಗ್ಯ ಇಲಾಖೆಯ ತಲೆ ಕೆಡಿಸ್ತಾ ಇದೆ. ಕೆಮ್ಮು ಕಾಮನ್ ಅಂತ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರ ಬಳಿ ಹೋಗುವಂತೆ ತಜ್ಞ ವೈದ್ಯರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಆರೋಗ್ಯ ಇಲಾಖೆ ಯಾವ ತರ ಸಿದ್ಧತೆ ಮಾಡ್ಕೊಂಡಿದೆ ಅನ್ನೋದನ್ನ ಇವತ್ತು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸಿಂಗಾಪುರ, ಮಲೇಷಿಯಾ, ಇಂಡೋನೇಷಿಯಾ ಸೇರಿದಂತೆ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಕೊರೋನಾ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಇನ್ನು ಕೇರಳದಲ್ಲಿ ಒಮಿಕ್ರಾನ್ ಉಪತಳಿಯ JN.1 ಆತಂಕ ಜಾಸ್ತಿ ಆಗ್ತಾ ಇದೆ. ಇದೀಗ ಮತ್ತೆ ಕೊರೋನಾ ತನ್ನ ಬಣ್ಣವನ್ನ ಬದಲಿಸಿ ಎಂಟ್ರಿ ಕೊಡ್ತಾ ಇರೋದು ಕೊಂಚ ಭೀತಿ ಹೆಚ್ಚಿಸಿದೆ. ಹೀಗಾಗಿ ಕೊರೋನಾ ರೂಪಾಂತರಿಯ ಬಗ್ಗೆ ಬಿ ಅಲರ್ಟ್ ಅಂತಿದ್ದಾರೆ ತಜ್ಞರು. ರಾಜ್ಯದಲ್ಲಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಪಾಲನೆ ಮಾಡುವುದು, ಗುಂಪು ಗುಂಪು ಸೇರದೆ ಇರುವುದು, ಒಂದಕ್ಕಿಂತ ಹೆಚ್ಚು ಕಾಯಿಲೆ ಇದ್ರೆ ಆದಷ್ಟು ಜಾಗರೂಕರಾಗಿರುವುದು, ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಎಚ್ಚರ ವಹಿಸೋದು ಅವಶ್ಯ ಅಂತ ಹೇಳ್ತಾ ಇದ್ದಾರೆ ತಜ್ಞ ವೈದ್ಯರು. ಮತ್ತೆ ವಿಶ್ವವನ್ನ ಕಾಡಲು ಹೊಂಚು ಹಾಕಿರೋ ಈ ಹೆಮ್ಮಾರಿಯ ಲಕ್ಷಣಗಳೇನು? ಸೈಲೆಂಟ್ ಆಗಿಯೇ ವೈಲೆಂಟ್ ಆಗಿ ಬಣ್ಣ ಬದಲಿಸ್ತಾ ಇರೋ ಈ ಕ್ರಿಮಿ ಕೊಡೋ ಮಾರಕ ಕಾಟವೇನು? ವಿವರಿಸ್ತೀವಿ ನೋಡಿ. JN.1 ರೂಪಾಂತರಿ ಮಾನವನ ದೇಹವನ್ನ ಆಕ್ರಮಿಸಿದ್ರೆ ಮೊದಲು ಜ್ವರ ಬರುತ್ತೆ, ಕೆಮ್ಮು ಸುಸ್ತು ಅದಾದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಬಳಿಕ ಶೀತವಾಗಿ ಮೂಗು ಕಟ್ಟುವಿಕೆ ಉಂಟಾಗ್ತದೆ. ಬಳಿಕ ಮೂಗು ಸ್ರವಿಸುವಿಕೆ ಕಾಡುವುದಕ್ಕೆ ಶುರು ಮಾಡುತ್ತೆ. ಇದೆಲ್ಲದರ ಜೊತೆಗೆ ಅತಿಸಾರ, ಅತಿಯಾದ ತಲೆನೋವು ಕೂಡ ನಿಮ್ಮನ್ನ ಬಾಧಿಸುತ್ತೆ. ಹೀಗಾಗಿ ಕೊರೋನಾ ವೈರಸ್ನ ಕಟ್ಟಿ ಹಾಕೋದಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಶಸ್ತ್ರಾಭ್ಯಾಸಕ್ಕೆ ಮುಂದಾಗಿದೆ. ಡಿಸೆಂಬರ್ 19ಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಕರೆದಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೀಲಿಕ್ಕಿದೆ. ಈ ಸಭೆಯಲ್ಲಿ ಕೊರೋನಾ ಸೋಂಕಿನ ಬಗ್ಗೆ ಚರ್ಚೆ ನಡೀತದೆ. ಹೊಸ ರೂಲ್ಸ್ ಜಾರಿಯ ಬಗ್ಗೆ ಸರ್ಕಾರ ಚಿಂತನೆ ಮಾಡುತ್ತೆ. ಈ ಮಧ್ಯೆ ರಾಜ್ಯದಲ್ಲಿ ಪ್ರಾಥಮಿಕ ಹಂತದ ನಿಯಮಗಳ ಜಾರಿಗೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ. ಫಾರ್ಮಾಲಿಟೀಸ್ ಪಾಲನೆಗೋಸ್ಕರ ಮಂಗಳವಾರದ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನ ಸಚಿವರು ಪಡಿಲಿಕ್ಕಿದ್ದಾರೆ. ಆದ್ರೆ ಪ್ರಾಥಮಿಕ ಹಂತದ ರೂಲ್ಸ್ ಏನ್ ಜಾರಿ ಆಗಬಹುದು, ಏನ್ ಮಾರ್ಗಸೂಚಿ ಅಂತ ನೋಡೋದಾದ್ರೆ, ಆಸ್ಪತ್ರೆಯ ಒಳಗಡೆ ಹೆಲ್ತ್ ವರ್ಕರ್ಸ್ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು. ಮಾಸ್ಕ್ ಧರಿಸಿಯೇ ವೈದ್ಯರು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಆಸ್ಪತ್ರೆಗಳಲ್ಲಿ, ಜನಸಂದಣಿ ಪ್ರದೇಶದಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು. ಜ್ವರ ಮತ್ತು ಶೀತದ ನಡುವೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರುವವರು ಸ್ವಚಿಕಿತ್ಸೆಗೆ ಒಳಗಾಗದೆ ಅವರೇ ಡಾಕ್ಟರ್ ಆಗದೆ ವೈದ್ಯರನ್ನ ಭೇಟಿ ಮಾಡಬೇಕು. ಬೆಂಗಳೂರು ಸೇರಿದ ಹಾಗೆ ಜಿಲ್ಲೆಗಳಲ್ಲಿ ಕೋವಿಡ್ ಟೆಸ್ಟ್ ಟಾರ್ಗೆಟ್ ಅನ್ನ ಕೊಡಬಹುದು. ಆಸ್ಪತ್ರೆಗಳಲ್ಲಿ ರೋಗ ಲಕ್ಷಣ ಇರುವಂತಹ ರೋಗಿಗಳಿದ್ರೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡ್ತಾರೆ. ಕೋವಿಡ್ ಹೊಸ ತಳಿ ಹರಡುವ ಸಾಧ್ಯತೆ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆ ಕೊಡಲಾಗಿದೆ. ಜೊತೆಗೆ ತಾಂತ್ರಿಕ ಮತ್ತು ಆಕ್ಸಿಜನ್ ಬೆಂಬಲ ಸೌಲಭ್ಯಗಳ ಜೊತೆಗೆ ಆಂಬ್ಯುಲೆನ್ಸ್ ಸೇವೆಯ ಪರೀಕ್ಷಾ ಸಾಮರ್ಥ್ಯ, ವೈದ್ಯಕೀಯ ಆಮ್ಲಜನಕದ ಲಭ್ಯತೆಯ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಸ್ಥಾಪಿಸಲಾಗಿರುವ ಆಕ್ಸಿಜನ್ ಪ್ಲಾಂಟ್, ಆಕ್ಸಿಜನ್ ಜನರೇಟರ್ ಸೇರಿದ ಹಾಗೆ ಕೋವಿಡ್ ಉಪಕರಣಗಳು, ಸಿಬ್ಬಂದಿ ಹಾಗೂ ವ್ಯವಸ್ಥೆ ಇದೆಲ್ಲ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದೆ. ಕೋವಿಡ್ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹೇಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಆರೋಗ್ಯ ಸೌಲಭ್ಯಗಳ ಲಭ್ಯತೆ ಏನು, ಹಾಸಿಗೆಗಳ ಸಾಮರ್ಥ್ಯ ಏನು, ವೈದ್ಯರೆಷ್ಟಿದ್ದಾರೆ, ದಾದಿಯರೆಷ್ಟಿದ್ದಾರೆ, ಅರೆವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಮಾನವ ಸಂಪನ್ಮೂಲಗಳ ಲಭ್ಯತೆ ಎಷ್ಟಿದೆ, ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಒಂದು ವೇಳೆ ಏನಾದರೂ
ಕೋವಿಡ್ ಗಂಭೀರವಾದಂತಹ ಸ್ವರೂಪವನ್ನ ಪಡೆದುಕೊಂಡ್ರೆ, ಲಾಸ್ಟ್ ಟೈಮ್ ಆದಂತಹ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಈ ತರ ಆಗಬಾರ್ದು. ಮೊದಲೆರಡು ಅಲೆಯಲ್ಲಿ ರಾಜ್ಯ ಎದುರಿಸಿದಂತಹ ಸಂಕಷ್ಟ ಮತ್ತೆ ಈ ಸಲ ಎದುರಾಗಬಾರ್ದು. ಅದನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಆರೋಗ್ಯ ಇಲಾಖೆ ರೆಡಿ ಇರಬೇಕು ಅಂತ ಎಲ್ಲ ತಯಾರಿಯನ್ನ ಈಗ ಮಾಡ್ಕೊಳ್ಳಾಗ್ತಾ ಇದೆ. ಏನಾದ್ರೂ ನ್ಯೂನ್ಯತೆ ಕಂಡು ಬಂದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ಈಗ ಇಲಾಖೆಯಿಂದ ಸೂಚನೆ ಹೋಗಿರೋದು. ರಾಜ್ಯದಲ್ಲಿ ಸದ್ಯ 58 ಸಕ್ರಿಯ ಪ್ರಕರಣಗಳಿದ್ದು 47 ಜನರಿಗೆ ಹೋಮ್ ಐಸೋಲೇಷನ್ ಆಗಿದ್ದಾರೆ, ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 11 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಒಬ್ರು ಕೋವಿಡ್ ನಿಂದ ಮೃತಪಟ್ಟಿದ್ದು. ಕೋವಿಡ್ ಲಕ್ಷಣ ಕಂಡು ಬಂದ ಕೂಡಲೇ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಕೊರೋನಾ ಪರೀಕ್ಷೆಗೆ ಹೆಚ್ಚಿನ ಕಿಟ್ ಖರೀದಿಗೆ ಆರೋಗ್ಯ ಸಚಿವರು ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ 3 ತಿಂಗಳಿಗೆ ಎಷ್ಟು ಅಗತ್ಯ ಬೇಕೋ ಅಷ್ಟು ಅಗತ್ಯ ಇರುವಷ್ಟು ಟೆಸ್ಟಿಂಗ್ ಕಿಟ್ ಖರೀದಿಗೆ ಸೂಚನೆ ಕೊಡಲಾಗಿದೆ. ಇನ್ನು ಉಪತಳಿಯ ಬಗ್ಗೆ, ಅದರ ಪ್ರತಿಕೂಲ ಪರಿಣಾಮದ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿ ಸಭೆ ನಡೆಸಿ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸೋದಕ್ಕೆ ಇಲಾಖೆ ಮುಂದಾಗಿದೆ. ಮಂಗಳವಾರ ನಡೆಯುವಂತಹ ಸಭೆಯಲ್ಲಿ ಏನೇನ್ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಮೊದಲೇ ಚಳಿಗಾಲ ಇದೆ, ಹಲವು ಕಾಯಿಲೆಗಳು ಜನರನ್ನ ಬಾಧಿಸ್ತಾ ಇದೆ. ಈ ಹೊತ್ತಲ್ಲಿ ಕೊರೋನಾ ಮಾರಿ ಮತ್ತೊಂದು ರೂಪದಲ್ಲಿ ಎಂಟ್ರಿ ಕೊಟ್ಟಿದೆ. ಹಾಗಂತ ಜನ ಆತಂಕಕ್ಕೆ ಒಳಗಾಗೋದು ಬೇಡ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರದಿಂದ ಇರಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.